ಕರ್ನಾಟಕದ ಹೆಮ್ಮೆಯ ಪವರ್ ಸ್ಟಾರ್ ಮತ್ತು ಅಸಂಖ್ಯಾತ ಅಭಿಮಾನಿಗಳ ಪಾಲಿನ ಅಪ್ಪು ಆಗಿದ್ದ ಪುನೀತ್ ರಾಜ್ಕುಮಾರ್ ಅವರ ಜೀವನ ಒಂದು ಸ್ಫೂರ್ತಿದಾಯಕ ಪಯಣ. ಕೇವಲ ನಟನಾಗಿ ಮಾತ್ರವಲ್ಲದೆ ಒಬ್ಬ ಉತ್ತಮ ಮನುಷ್ಯನಾಗಿ ಅವರು ಜನಮನ ಗೆದ್ದವರು. ಅವರ ಜೀವನ ಚರಿತ್ರೆಯ ಸಂಕ್ಷಿಪ್ತ ನೋಟ ಇಲ್ಲಿದೆ. ಬಾಲ್ಯ ಮತ್ತು ಆರಂಭಿಕ ಜೀವನ. ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ 17, 1975ರಂದು ಚೆನ್ನೈನಲ್ಲಿ ಜನಿಸಿದರು. ಇವರು ಕನ್ನಡ ಚಿತ್ರರಂಗದ ಧ್ರುವ ತಾರೆ ಡಾ. ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ 5ನೇ ಹಾಗೂ ಕೊನೆಯ ಮಗ. ತಂದೆಯ ಗರಡಿಯಲ್ಲೇ ಬೆಳೆದ ಪುನೀತ್ ಬಾಲ್ಯದಿಂದಲೇ ಅಭಿನಯದ ಬಗ್ಗೆ ಆಸಕ್ತಿ ಹೊಂದಿದ್ದರು. ಇವರನ್ನು ಪ್ರೀತಿಯಿಂದ ಲೋಹಿತ್ ಎಂದು ಕರೆಯಲಾಗುತ್ತಿತ್ತು. ಬಾಲನಟನಾಗಿ ಮಿಂಚಿದ ಕಾಲ. ಪುನೀತ್ ಅವರು ಕೇವಲ 6 ತಿಂಗಳ ಮಗುವಾಗಿದ್ದಾಗಲೇ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ತೆರೆಯ ಮೇಲೆ ಕಾಣಿಸಿಕೊಂಡರು. ಬಾಲನಟನಾಗಿ ಅವರು ನೀಡಿದ ಪ್ರದರ್ಶನಗಳು ಅದ್ಭುತವಾಗಿದ್ದವು. ವಸಂತಗೀತ, ಭಾಗ್ಯವಂತ, ಚಲಿಸುವ ಮೋಡಗಳು, 2 ನಕ್ಷತ್ರಗಳು ಮುಂತಾದ ಚಿತ್ರಗಳಲ್ಲಿ ಇವರ ನಟನೆ ಪ್ರೇಕ್ಷಕರ ಮನಗೆದ್ದಿತು. ರಾಷ್ಟ್ರ ಪ್ರಶಸ್ತಿ. 1985ರಲ್ಲಿ ತೆರೆಕಂಡ ಬೆಟ್ಟದ ಹೂವು ಚಿತ್ರದ ರಾಮು ಎಂಬ ಪಾತ್ರಕ್ಕಾಗಿ ಪುನೀತ್ ಅವರು ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಇದು ಅವರ ನಟನಾ ಕೌಶಲ್ಯಕ್ಕೆ ಸಿಕ್ಕ ದೊಡ್ಡ ಮನ್ನಣೆಯಾಗಿತ್ತು. ಅಪ್ಪು ಆಗಿ ಪುನರ್ಪ್ರವೇಶ. ಕೆಲವು ವರ್ಷಗಳ ವಿರಾಮದ ನಂತರ 2002ರಲ್ಲಿ ಪುರಿ ಜಗನ್ನಾಥ್ ನಿರ್ದೇಶನದ ಅಪ್ಪು ಚಿತ್ರದ ಮೂಲಕ ಪುನೀತ್ ನಾಯಕ ನಟನಾಗಿ ಪದಾರ್ಪಣೆ ಮಾಡಿದರು. ಈ ಚಿತ್ರವು ಅಭೂತಪೂರ್ವ ಯಶಸ್ಸು ಕಂಡಿತು ಮತ್ತು ಅಂದಿನಿಂದ ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ಅಪ್ಪು ಎಂದೇ ಕರೆಯಲಾರಂಭಿಸಿದರು. ನಂತರ ಅವರು ಸತತವಾಗಿ ಹಿಟ್ ಚಿತ್ರಗಳನ್ನು ನೀಡಿದರು. ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್ ಈ ಚಿತ್ರಗಳು ಅವರನ್ನು ಯುವಕರ ಆರಾಧ್ಯ ದೈವವನ್ನಾಗಿ ಮಾಡಿದವು. ಮಿಲನ ಈ ಚಿತ್ರವು ಪುನೀತ್ ಅವರಿಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಿತು. ಜಾಕಿ ಮತ್ತು ಪರಮಾತ್ಮ ಇವು ಅವರ ನಟನ ವೈವಿಧ್ಯತೆಯನ್ನು ಸಾಬೀತುಪಡಿಸಿದವು. ರಾಜಕುಮಾರ ಈ ಚಿತ್ರವು ಕನ್ನಡ ಚಿತ್ರರಂಗದ ಸಾರ್ವಕಾಲಿಕ ದಾಖಲೆಗಳನ್ನು ನಿರ್ಮಿಸಿತು ಮತ್ತು ಕುಟುಂಬ ಸಮೇತ ನೋಡುವಂತಹ ಚಿತ್ರವಾಗಿ ಹೊರಹೊಮ್ಮಿತು. ಕಲೆ ಮತ್ತು ಗಾಯನ. ಪುನೀತ್ ಕೇವಲ ನಟರಲ್ಲದೆ ಅದ್ಭುತ ಗಾಯಕರಾಗಿಯೂ ಗುರುತಿಸಿಕೊಂಡಿದ್ದರು. ಬಾ ಇಲ್ಲಿಗೆ ಸಂಭವಿಸಿ ಇಂದ ಹಿಡಿದು ಅನೇಕ ಜನಪ್ರಿಯ ಹಾಡುಗಳನ್ನು ಅವರು ಹಾಡಿದ್ದಾರೆ. ಅಲ್ಲದೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಮೂಲಕ ಕಿರುತೆರೆಯಲ್ಲೂ ಅತ್ಯಂತ ಯಶಸ್ವಿ ನಿರೂಪಕರಾಗಿ ಜನರ ಮನೆಮಾತಾದರು. ಸಮಾಜ ಸೇವೆ ಮತ್ತು ಮಾನವೀಯತೆ. ಪುನೀತ್ ರಾಜ್ಕುಮಾರ್ ಅವರನ್ನು ಜನರು ಇಂದಿಗೂ ನೆನಪಿಸಿಕೊಳ್ಳುವುದು ಅವರ ನಟನೆಗಿಂತ ಹೆಚ್ಚಾಗಿ ಅವರ ಮಾನವೀಯ ಗುಣಗಳಿಗಾಗಿ. ಅವರು ಎಲೆಮರೆಯ ಕಾಯಿಯಂತೆ ಸಾವಿರಾರು ಜನರಿಗೆ ಸಹಾಯ ಮಾಡಿದ್ದರು. ಶಿಕ್ಷಣ. ಅಸಂಖ್ಯಾತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುತ್ತಿದ್ದರು. ಅನಾಥಾಶ್ರಮಗಳು ಮತ್ತು ಶಾಲೆಗಳು. ಶಕ್ತಿಧಾಮದಂತಹ ಸಂಸ್ಥೆಗಳ ಮೂಲಕ ಸಾವಿರಾರು ಹೆಣ್ಣುಮಕ್ಕಳ ಬಾಳಿಗೆ ಬೆಳಕಾಗಿದ್ದರು. ನೇತ್ರದಾನ. ತಮ್ಮ ಮರಣದ ನಂತರವೂ ನೇತ್ರದಾನ ಮಾಡುವ ಮೂಲಕ 4ವರಿಗೆ ದೃಷ್ಟಿ ನೀಡಿದರು. ಅವರು ಮಾಡಿದ ದಾನಧರ್ಮಗಳ ಬಗ್ಗೆ ಅವರು ಎಂದೂ ಪ್ರಚಾರ ಬಯಸಲಿಲ್ಲ. ಅವರ ನಿಧನದ ನಂತರವೇ ಅವರು ಮಾಡುತ್ತಿದ್ದ ಮಹತ್ ಕಾರ್ಯಗಳು ಜಗತ್ತಿಗೆ ತಿಳಿಯಲ್ಪಟ್ಟವು. ಅಕಾಲಿಕ ನಿಧನ ಮತ್ತು ಪರಂಪರೆ. ದುರದೃಷ್ಟವಶಾತ್ ಅಕ್ಟೋಬರ್ 29, 2021ರಂದು ಹೃದಯಾಘಾತದಿಂದ ಪುನೀತ್ ರಾಜ್ಕುಮಾರ್ ಅವರು ಇಹಲೋಕ ತ್ಯಜಿಸಿದರು. ಕೇವಲ 46ನೇ ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಲಿದ್ದು ಇಡೀ ಕರ್ನಾಟಕಕ್ಕೆ ತುಂಬಲಾರದ ನಷ್ಟ. ಅವರ ಅಗಲಿಕೆಯಿಂದ ಕರ್ನಾಟಕವೇ ಕಂಬನಿ ಮಿಡಿಯಿತು. ಅವರ ಗೌರವಾರ್ಥವಾಗಿ ಕರ್ನಾಟಕ ಸರ್ಕಾರವು ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅವರ ಕೊನೆಯ ಚಿತ್ರ ಗಂಧದ ಗುಡಿ ಕರ್ನಾಟಕದ ಪ್ರಕೃತಿ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವ ಅವರ ಕನಸಿನ ಯೋಜನೆಯಾಗಿತ್ತು. ಉಪಸಂಹಾರ. ಪುನೀತ್ ರಾಜ್ಕುಮಾರ್ ಕೇವಲ ಒಬ್ಬ ನಟರಾಗಿರಲಿಲ್ಲ, ಬದಲಾಗಿ ಅವರು ಸಂಸ್ಕಾರ, ವಿನಯ ಮತ್ತು ಮಾನವೀಯತೆಯ ಪ್ರತೀಕವಾಗಿದ್ದರು. ಬದುಕಿದಷ್ಟು ದಿನ ನಗುನಗುತ್ತಾ ಬಾಳಬೇಕು, ಇತರರಿಗೂ ಬೆಳಕಾಗಬೇಕು ಎಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕ ತೋರಿಸಿಕೊಟ್ಟರು. ಅವರ ಭೌತಿಕ ಕಾಯ ಇಂದು ನಮ್ಮೊಂದಿಗಿಲ್ಲದಿದ್ದರೂ ಅವರ ನಗುಮುಖ ಮತ್ತು ಸಮಾಜಮುಖಿ ಕಾರ್ಯಗಳು ಎಂದೆಂದಿಗೂ ಅಮರ.